ವೆಲ್ಕಮ್ ಬ್ಯಾಕ್. ಜಗತ್ತಲ್ಲಿ ಎಲ್ಲೇ ಉಗ್ರ ದಾಳಿ ನಡೆದರೂ ಅದಕ್ಕೆ ಪಾಕಿಸ್ತಾನದ ನಂಟಿದ್ದೇ ಇರುತ್ತೆ. ಅದೇ ಪಾಕಿಸ್ತಾನ್ ಪದೇ ಪದೇ ಭಾರತದ ಜೊತೆಗೆ ಕ್ಯಾತೆ ತೆಗಿತಾ ಇತ್ತು. ಇದೀಗ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಕಂಡು ಕೇಳರಿಯದಂತಹ ಹೊಡೆತ ಕೊಡ್ತಾ ಇದೆ. ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಒಮ್ಮೆ ಪಾಕಿಸ್ತಾನಕ್ಕೆ ಸೇನೆ ನುಗ್ಗಿಸಿ ಹೊಡಿತಾರೆ, ಇನ್ನೊಮ್ಮೆ ಆಪರೇಷನ್ ಸಿಂಧೂರ ಮಾಡಿ ಪಾಕ್ ಸೇನೆ ಮೇಲೇಳದಂತೆ ನೋಡಿಕೊಳ್ತಾರೆ. ಸಿಂಧೂ ನದಿ ನೀರನ್ನ ನಿಲ್ಲಿಸಿ ಶಾಕ್ ಕೊಡ್ತಾರೆ. ಇದೀಗ ಮತ್ತೊಂದು ಯೋಜನೆಗೆ ಕೈ ಹಾಕಿದ್ದಾರೆ. ಅದನ್ನು ಕಂಡು ಪಾಕ್ ಕಂಗಾಲಾಗಿ ಹೋಗಿದೆ. ಸಿಂಧೂ ನದಿ ಬೆನ್ನಲ್ಲೇ ಪಾಕ್ಗೆ ಮತ್ತೊಂದು ಹೊಡಿತ. ಚೀನಾಬ್ ನದಿಯಲ್ಲಿ ಹೊಸ ಕಾಮಗಾರಿಗೆ ಚಾಲನೆ. ಮೋದಿ ಸರ್ಕಾರವು ಪಾಕಿಸ್ತಾನಕ್ಕೆ ಹರಿದು ಹೋಗ್ತಿದ್ದ ಸಿಂಧೂ ನದಿ ನೀರನ್ನ ಬಂದ್ ಮಾಡಿದೆ. ಇದೀಗ ಚೀನಾಬ್ ನದಿ ನೀರು ಯೋಜನೆಗೆ ಕೈ ಹಾಕಿದೆ. 5,129 ಕೋಟಿ ವೆಚ್ಚದ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯ ಕಾಮಗಾರಿಯನ್ನ ಪ್ರಾರಂಭಿಸಿದೆ. ಮೊದಲ ಹಂತದಲ್ಲಿ 1,406 ಮೆಗಾವ್ಯಾಟ್ ಯೋಜನೆ ಮತ್ತು ಎರಡನೇ ಹಂತದಲ್ಲಿ 450 ಮೆಗಾವ್ಯಾಟ್ ಯೋಜನೆಯ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಈ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯನ್ನ ಆದಷ್ಟು ಬೇಗ ಮುಗಿಸಲು ಯೋಚಿಸಲಾಗಿದೆ. ನೀರಿಗೆ ಹಾಹಾಕಾರ. ಭಾರತವು ಸಿಂಧೂ ನದಿ ಜಲ ಒಪ್ಪಂದ ರದ್ದು ಮಾಡಿದೆ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಅಂತ ಮೋದಿ ಹೇಳಿದ್ದಾರೆ. ಆದ್ದರಿಂದ ಬೆಳೆ ಬಿತ್ತನೆ ಅವಧಿಯಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ಮಂಗಳ ಮತ್ತು ತರಬೇಲಾ ಅಣೆಕಟ್ಟುಗಳು ಖಾಲಿಯಾಗಿವೆ. ಇಷ್ಟು ದಿನಗಳ ಕಾಲ ಚೆನಾಬ್ ನದಿ ನೀರಿನ ಹರಿವು ಕಡಿಮೆ ಮಾಡಿದ್ದ ಭಾರತ ಇದೀಗ ಜಲವಿದ್ಯುತ್ ಯೋಜನೆ ಶುರು ಮಾಡಿದೆ. ಪಾಕ್ನ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ದೊಡ್ಡ ಸಮಸ್ಯೆಯಾಗ್ತಿದೆ. ಮಂಗಳ ಮತ್ತು ತರಬೇಲಾ ಅಣೆಕಟ್ಟುಗಳ ನೀರು ಪಾಕಿಸ್ತಾನಕ್ಕೆ ನಿರ್ಣಾಯಕ. ಅಲ್ಲಿಂದಲೇ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೆ ನೀರು ಸರಬರಾಜಾಗ್ತಿತ್ತು. ಇದೀಗ 2 ಡ್ಯಾಂಗಳಲ್ಲಿ 40%ಕ್ಕಿಂತ ಕಡಿಮೆ ನೀರಿದೆ. ಬೇಸಿಗೆ ಬಂದರೆ ಸಾಕು ಪಾಕಿಸ್ತಾನದಲ್ಲಿ ಜಲಕ್ಷಾಮವೇ ಪಕ್ಕಾ ಅಂತ ಹೇಳಲಾಗ್ತಿದೆ. ತನ್ನ ಹೊಟ್ಟೆ ಖಾಲಿ ಇದ್ರೂ ಸರಿಯೇ ಉಗ್ರರಿಗೆ ಪಾಕಿಸ್ತಾನ ಬಿರಿಯಾನಿ ತಿನ್ನಿಸ್ತಾ ಇತ್ತು. ಭಾರತದಲ್ಲಿ ರಕ್ತದೋಕಳಿಗೆ ಕಾರಣವಾಗ್ತಿತ್ತು. ಇದೀಗ ಭಾರತ ಕೊಟ್ಟ ಹೊಡೆತಕ್ಕೆ ಉಗ್ರರ ದೇಶ ಕಂಗಾಲಾಗಿ ಹೋಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಜಗತ್ತಲ್ಲಿ ಎಲ್ಲೇ ಉಗ್ರ ದಾಳಿ ನಡೆದರೂ ಅದಕ್ಕೆ ಪಾಕಿಸ್ತಾನದ ನಂಟಿದ್ದೇ ಇರುತ್ತೆ. ಅದೇ ಪಾಕಿಸ್ತಾನ್ ಪದೇ ಪದೇ ಭಾರತದ ಜೊತೆಗೆ ಕ್ಯಾತೆ ತೆಗಿತಾ ಇತ್ತು. ಇದೀಗ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಕಂಡು ಕೇಳರಿಯದಂತಹ ಹೊಡೆತ ಕೊಡ್ತಾ ಇದೆ. ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಒಮ್ಮೆ ಪಾಕಿಸ್ತಾನಕ್ಕೆ ಸೇನೆ ನುಗ್ಗಿಸಿ ಹೊಡಿತಾರೆ, ಇನ್ನೊಮ್ಮೆ ಆಪರೇಷನ್ ಸಿಂಧೂರ ಮಾಡಿ ಪಾಕ್ ಸೇನೆ ಮೇಲೇಳದಂತೆ ನೋಡಿಕೊಳ್ತಾರೆ. ಸಿಂಧೂ ನದಿ ನೀರನ್ನ ನಿಲ್ಲಿಸಿ ಶಾಕ್ ಕೊಡ್ತಾರೆ. ಇದೀಗ ಮತ್ತೊಂದು ಯೋಜನೆಗೆ ಕೈ ಹಾಕಿದ್ದಾರೆ. ಅದನ್ನು ಕಂಡು ಪಾಕ್ ಕಂಗಾಲಾಗಿ ಹೋಗಿದೆ. ಸಿಂಧೂ ನದಿ ಬೆನ್ನಲ್ಲೇ ಪಾಕ್ಗೆ ಮತ್ತೊಂದು ಹೊಡಿತ. ಚೀನಾಬ್ ನದಿಯಲ್ಲಿ ಹೊಸ ಕಾಮಗಾರಿಗೆ ಚಾಲನೆ. ಮೋದಿ ಸರ್ಕಾರವು ಪಾಕಿಸ್ತಾನಕ್ಕೆ ಹರಿದು ಹೋಗ್ತಿದ್ದ ಸಿಂಧೂ ನದಿ ನೀರನ್ನ ಬಂದ್ ಮಾಡಿದೆ. ಇದೀಗ ಚೀನಾಬ್ ನದಿ ನೀರು ಯೋಜನೆಗೆ ಕೈ ಹಾಕಿದೆ. 5,129 ಕೋಟಿ ವೆಚ್ಚದ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯ ಕಾಮಗಾರಿಯನ್ನ ಪ್ರಾರಂಭಿಸಿದೆ. ಮೊದಲ ಹಂತದಲ್ಲಿ 1,406 ಮೆಗಾವ್ಯಾಟ್ ಯೋಜನೆ ಮತ್ತು ಎರಡನೇ ಹಂತದಲ್ಲಿ 450 ಮೆಗಾವ್ಯಾಟ್ ಯೋಜನೆಯ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಈ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯನ್ನ ಆದಷ್ಟು ಬೇಗ ಮುಗಿಸಲು ಯೋಚಿಸಲಾಗಿದೆ. ನೀರಿಗೆ ಹಾಹಾಕಾರ. ಭಾರತವು ಸಿಂಧೂ ನದಿ ಜಲ ಒಪ್ಪಂದ ರದ್ದು ಮಾಡಿದೆ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಅಂತ ಮೋದಿ ಹೇಳಿದ್ದಾರೆ. ಆದ್ದರಿಂದ ಬೆಳೆ ಬಿತ್ತನೆ ಅವಧಿಯಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ಮಂಗಳ ಮತ್ತು ತರಬೇಲಾ ಅಣೆಕಟ್ಟುಗಳು ಖಾಲಿಯಾಗಿವೆ. ಇಷ್ಟು ದಿನಗಳ ಕಾಲ ಚೆನಾಬ್ ನದಿ ನೀರಿನ ಹರಿವು ಕಡಿಮೆ ಮಾಡಿದ್ದ ಭಾರತ ಇದೀಗ ಜಲವಿದ್ಯುತ್ ಯೋಜನೆ ಶುರು ಮಾಡಿದೆ. ಪಾಕ್ನ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ದೊಡ್ಡ ಸಮಸ್ಯೆಯಾಗ್ತಿದೆ. ಮಂಗಳ ಮತ್ತು ತರಬೇಲಾ ಅಣೆಕಟ್ಟುಗಳ ನೀರು ಪಾಕಿಸ್ತಾನಕ್ಕೆ ನಿರ್ಣಾಯಕ. ಅಲ್ಲಿಂದಲೇ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೆ ನೀರು ಸರಬರಾಜಾಗ್ತಿತ್ತು. ಇದೀಗ 2 ಡ್ಯಾಂಗಳಲ್ಲಿ 40%ಕ್ಕಿಂತ ಕಡಿಮೆ ನೀರಿದೆ. ಬೇಸಿಗೆ ಬಂದರೆ ಸಾಕು ಪಾಕಿಸ್ತಾನದಲ್ಲಿ ಜಲಕ್ಷಾಮವೇ ಪಕ್ಕಾ ಅಂತ ಹೇಳಲಾಗ್ತಿದೆ. ತನ್ನ ಹೊಟ್ಟೆ ಖಾಲಿ ಇದ್ರೂ ಸರಿಯೇ ಉಗ್ರರಿಗೆ ಪಾಕಿಸ್ತಾನ ಬಿರಿಯಾನಿ ತಿನ್ನಿಸ್ತಾ ಇತ್ತು. ಭಾರತದಲ್ಲಿ ರಕ್ತದೋಕಳಿಗೆ ಕಾರಣವಾಗ್ತಿತ್ತು. ಇದೀಗ ಭಾರತ ಕೊಟ್ಟ ಹೊಡೆತಕ್ಕೆ ಉಗ್ರರ ದೇಶ ಕಂಗಾಲಾಗಿ ಹೋಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಜಗತ್ತಲ್ಲಿ ಎಲ್ಲೇ ಉಗ್ರ ದಾಳಿ ನಡೆದರೂ ಅದಕ್ಕೆ ಪಾಕಿಸ್ತಾನದ ನಂಟಿದ್ದೇ ಇರುತ್ತೆ. ಅದೇ ಪಾಕಿಸ್ತಾನ್ ಪದೇ ಪದೇ ಭಾರತದ ಜೊತೆಗೆ ಕ್ಯಾತೆ ತೆಗಿತಾ ಇತ್ತು. ಇದೀಗ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಕಂಡು ಕೇಳರಿಯದಂತಹ ಹೊಡೆತ ಕೊಡ್ತಾ ಇದೆ.
ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಒಮ್ಮೆ ಪಾಕಿಸ್ತಾನಕ್ಕೆ ಸೇನೆ ನುಗ್ಗಿಸಿ ಹೊಡಿತಾರೆ, ಇನ್ನೊಮ್ಮೆ ಆಪರೇಷನ್ ಸಿಂಧೂರ ಮಾಡಿ ಪಾಕ್ ಸೇನೆ ಮೇಲೇಳದಂತೆ ನೋಡಿಕೊಳ್ತಾರೆ. ಸಿಂಧೂ ನದಿ ನೀರನ್ನ ನಿಲ್ಲಿಸಿ ಶಾಕ್ ಕೊಡ್ತಾರೆ. ಇದೀಗ ಮತ್ತೊಂದು ಯೋಜನೆಗೆ ಕೈ ಹಾಕಿದ್ದಾರೆ. ಅದನ್ನು ಕಂಡು ಪಾಕ್ ಕಂಗಾಲಾಗಿ ಹೋಗಿದೆ. ಸಿಂಧೂ ನದಿ ಬೆನ್ನಲ್ಲೇ ಪಾಕ್ಗೆ ಮತ್ತೊಂದು ಹೊಡಿತ. ಚೀನಾಬ್ ನದಿಯಲ್ಲಿ ಹೊಸ ಕಾಮಗಾರಿಗೆ ಚಾಲನೆ. ಮೋದಿ ಸರ್ಕಾರವು ಪಾಕಿಸ್ತಾನಕ್ಕೆ ಹರಿದು ಹೋಗ್ತಿದ್ದ ಸಿಂಧೂ ನದಿ ನೀರನ್ನ ಬಂದ್ ಮಾಡಿದೆ. ಇದೀಗ ಚೀನಾಬ್ ನದಿ ನೀರು ಯೋಜನೆಗೆ ಕೈ ಹಾಕಿದೆ. 5,129 ಕೋಟಿ ವೆಚ್ಚದ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯ ಕಾಮಗಾರಿಯನ್ನ ಪ್ರಾರಂಭಿಸಿದೆ. ಮೊದಲ ಹಂತದಲ್ಲಿ 1,406 ಮೆಗಾವ್ಯಾಟ್ ಯೋಜನೆ ಮತ್ತು ಎರಡನೇ ಹಂತದಲ್ಲಿ 450 ಮೆಗಾವ್ಯಾಟ್ ಯೋಜನೆಯ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಈ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯನ್ನ ಆದಷ್ಟು ಬೇಗ ಮುಗಿಸಲು ಯೋಚಿಸಲಾಗಿದೆ. ನೀರಿಗೆ ಹಾಹಾಕಾರ. ಭಾರತವು ಸಿಂಧೂ ನದಿ ಜಲ ಒಪ್ಪಂದ ರದ್ದು ಮಾಡಿದೆ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಅಂತ ಮೋದಿ ಹೇಳಿದ್ದಾರೆ. ಆದ್ದರಿಂದ ಬೆಳೆ ಬಿತ್ತನೆ ಅವಧಿಯಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ಮಂಗಳ ಮತ್ತು ತರಬೇಲಾ ಅಣೆಕಟ್ಟುಗಳು ಖಾಲಿಯಾಗಿವೆ. ಇಷ್ಟು ದಿನಗಳ ಕಾಲ ಚೆನಾಬ್ ನದಿ ನೀರಿನ ಹರಿವು ಕಡಿಮೆ ಮಾಡಿದ್ದ ಭಾರತ ಇದೀಗ ಜಲವಿದ್ಯುತ್ ಯೋಜನೆ ಶುರು ಮಾಡಿದೆ. ಪಾಕ್ನ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ದೊಡ್ಡ ಸಮಸ್ಯೆಯಾಗ್ತಿದೆ. ಮಂಗಳ ಮತ್ತು ತರಬೇಲಾ ಅಣೆಕಟ್ಟುಗಳ ನೀರು ಪಾಕಿಸ್ತಾನಕ್ಕೆ ನಿರ್ಣಾಯಕ. ಅಲ್ಲಿಂದಲೇ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೆ ನೀರು ಸರಬರಾಜಾಗ್ತಿತ್ತು. ಇದೀಗ ಎರಡೂ ಡ್ಯಾಂಗಳಲ್ಲಿ 40%ಕ್ಕಿಂತ ಕಡಿಮೆ ನೀರಿದೆ. ಬೇಸಿಗೆ ಬಂದರೆ ಸಾಕು ಪಾಕಿಸ್ತಾನದಲ್ಲಿ ಜಲಕ್ಷಾಮವೇ ಪಕ್ಕಾ ಅಂತ ಹೇಳಲಾಗ್ತಿದೆ. ತನ್ನ ಹೊಟ್ಟೆ ಖಾಲಿ ಇದ್ರೂ ಸರಿಯೇ ಉಗ್ರರಿಗೆ ಪಾಕಿಸ್ತಾನ ಬಿರಿಯಾನಿ ತಿನ್ನಿಸ್ತಾ ಇತ್ತು. ಭಾರತದಲ್ಲಿ ರಕ್ತದೋಕಳಿಗೆ ಕಾರಣವಾಗ್ತಿತ್ತು. ಇದೀಗ ಭಾರತ ಕೊಟ್ಟ ಹೊಡೆತಕ್ಕೆ ಉಗ್ರರ ದೇಶ ಕಂಗಾಲಾಗಿ ಹೋಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಜಗತ್ತಲ್ಲಿ ಎಲ್ಲೇ ಉಗ್ರ ದಾಳಿ ನಡೆದರೂ ಅದಕ್ಕೆ ಪಾಕಿಸ್ತಾನದ ನಂಟಿದ್ದೇ ಇರುತ್ತೆ. ಅದೇ ಪಾಕಿಸ್ತಾನ್ ಪದೇ ಪದೇ ಭಾರತದ ಜೊತೆಗೆ ಕ್ಯಾತೆ ತೆಗಿತಾ ಇತ್ತು. ಇದೀಗ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಕಂಡು ಕೇಳರಿಯದಂತಹ ಹೊಡೆತ ಕೊಡ್ತಾ ಇದೆ. ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಒಮ್ಮೆ ಪಾಕಿಸ್ತಾನಕ್ಕೆ ಸೇನೆ ನುಗ್ಗಿಸಿ ಹೊಡಿತಾರೆ, ಇನ್ನೊಮ್ಮೆ ಆಪರೇಷನ್ ಸಿಂಧೂರ ಮಾಡಿ ಪಾಕ್ ಸೇನೆ ಮೇಲೇಳದಂತೆ ನೋಡಿಕೊಳ್ತಾರೆ. ಸಿಂಧೂ ನದಿ ನೀರನ್ನ ನಿಲ್ಲಿಸಿ ಶಾಕ್ ಕೊಡ್ತಾರೆ. ಇದೀಗ ಮತ್ತೊಂದು ಯೋಜನೆಗೆ ಕೈ ಹಾಕಿದ್ದಾರೆ. ಅದನ್ನು ಕಂಡು ಪಾಕ್ ಕಂಗಾಲಾಗಿ ಹೋಗಿದೆ. ಸಿಂಧೂ ನದಿ ಬೆನ್ನಲ್ಲೇ ಪಾಕ್ಗೆ ಮತ್ತೊಂದು ಹೊಡಿತ. ಚೀನಾಬ್ ನದಿಯಲ್ಲಿ ಹೊಸ ಕಾಮಗಾರಿಗೆ ಚಾಲನೆ. ಮೋದಿ ಸರ್ಕಾರವು ಪಾಕಿಸ್ತಾನಕ್ಕೆ ಹರಿದು ಹೋಗ್ತಿದ್ದ ಸಿಂಧೂ ನದಿ ನೀರನ್ನ ಬಂದ್ ಮಾಡಿದೆ. ಇದೀಗ ಚೀನಾಬ್ ನದಿ ನೀರು ಯೋಜನೆಗೆ ಕೈ ಹಾಕಿದೆ. 5,129 ಕೋಟಿ ವೆಚ್ಚದ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯ ಕಾಮಗಾರಿಯನ್ನ ಪ್ರಾರಂಭಿಸಿದೆ. ಮೊದಲ ಹಂತದಲ್ಲಿ 1,406 ಮೆಗಾವ್ಯಾಟ್ ಯೋಜನೆ ಮತ್ತು ಎರಡನೇ ಹಂತದಲ್ಲಿ 450 ಮೆಗಾವ್ಯಾಟ್ ಯೋಜನೆಯ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಈ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯನ್ನ ಆದಷ್ಟು ಬೇಗ ಮುಗಿಸಲು ಯೋಚಿಸಲಾಗಿದೆ. ನೀರಿಗೆ ಹಾಹಾಕಾರ. ಭಾರತವು ಸಿಂಧೂ ನದಿ ಜಲ ಒಪ್ಪಂದ ರದ್ದು ಮಾಡಿದೆ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಅಂತ ಮೋದಿ ಹೇಳಿದ್ದಾರೆ. ಆದ್ದರಿಂದ ಬೆಳೆ ಬಿತ್ತನೆ ಅವಧಿಯಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ಮಂಗಳ ಮತ್ತು ತರಬೇಲಾ ಅಣೆಕಟ್ಟುಗಳು ಖಾಲಿಯಾಗಿವೆ. ಇಷ್ಟು ದಿನಗಳ ಕಾಲ ಚೆನಾಬ್ ನದಿ ನೀರಿನ ಹರಿವು ಕಡಿಮೆ ಮಾಡಿದ್ದ ಭಾರತ ಇದೀಗ ಜಲವಿದ್ಯುತ್ ಯೋಜನೆ ಶುರು ಮಾಡಿದೆ. ಪಾಕ್ನ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ದೊಡ್ಡ ಸಮಸ್ಯೆಯಾಗ್ತಿದೆ. ಮಂಗಳ ಮತ್ತು ತರಬೇಲಾ ಅಣೆಕಟ್ಟುಗಳ ನೀರು ಪಾಕಿಸ್ತಾನಕ್ಕೆ ನಿರ್ಣಾಯಕ. ಅಲ್ಲಿಂದಲೇ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೆ ನೀರು ಸರಬರಾಜಾಗ್ತಿತ್ತು. ಇದೀಗ ಎರಡೂ ಡ್ಯಾಂಗಳಲ್ಲಿ 40%ಕ್ಕಿಂತ ಕಡಿಮೆ ನೀರಿದೆ. ಬೇಸಿಗೆ ಬಂದರೆ ಸಾಕು ಪಾಕಿಸ್ತಾನದಲ್ಲಿ ಜಲಕ್ಷಾಮವೇ ಪಕ್ಕಾ ಅಂತ ಹೇಳಲಾಗ್ತಿದೆ. ತನ್ನ ಹೊಟ್ಟೆ ಖಾಲಿ ಇದ್ರೂ ಸರಿಯೇ ಉಗ್ರರಿಗೆ ಪಾಕಿಸ್ತಾನ ಬಿರಿಯಾನಿ ತಿನ್ನಿಸ್ತಾ ಇತ್ತು. ಭಾರತದಲ್ಲಿ ರಕ್ತದೋಕಳಿಗೆ ಕಾರಣವಾಗ್ತಿತ್ತು. ಇದೀಗ ಭಾರತ ಕೊಟ್ಟ ಹೊಡೆತಕ್ಕೆ ಉಗ್ರರ ದೇಶ ಕಂಗಾಲಾಗಿ ಹೋಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.